ಏನಾತ? ಹೋಗ್ಬೇವ ಮನೆ ಹುಡ್ಕೋದು ಭಾರಿ ಕಷ್ಟ ಆತಾಗ. ಸಿಗ್ಲಿಲ್ಲ ಬೇವ, ಎಷ್ಟು ಮನಿ ಅಡ್ಡಾಡೇನು ಗೊತ್ತಾ, ನನಗ ಒಂಥರ ಆಗಿಬಿಟ್ಟತ ತಗ. ಮತ್ತು ನಮಗಂದಿ ಸರಿಯಾಗಿ ಹುಡುಕಿಲ್ಲ ಅಂತೇಳಿ. ಹೌದೌದು, ಸರಿಯಾಗಿ ಹುಡುಕಿರಕ್ಕಿಲ್ಲ ಇವ್ರು. ನಾಳೆ ಮತ್ತೆ ಹೋಗ್ರಿ, ನಾಳೆ ಮತ್ತೆ ಹೋಗಿ ಚಂದಾಗಿ ಹುಡುಕಿ ಕೇಳಿ ಬರ್ರಿ. ಏನು ಒಂದು ಮನೆ ಹುಡ್ಕೋದೇನು ಕಷ್ಟ ಏನ್ರಿ? ಅಯ್ಯೋ ದೇವ್ರೇ, ಸಿಗ್ತಾವ್, ಹುಡುಕ್ರಿ. ಆ ನಮ್ಮನಿ ಬಿಸಿಲ ಗಣ 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 ನಾಯಿ ತಿರುಗಿದಂಗೆ ತಿರುಗಿ ಬಂದನಿ, ಇನ್ನೂ ಸರಿಯಾಗಿ ಹುಡುಕಿಲ್ಲ ಅಂತೀನಿ ನೀನು. ನಾನಲ್ಲ, ನೀವ ನನಗಂದ್ರಲ್ಲ, ಅವಾಗ ನಾವ್ ಅನಿಸ್ಕೋಬೇಕನ. ಅದು ಹೋಗ್ಲಿ, ಏನು ಮಾಡೋದು ಈಗ? ಮನೆ ಸಿಗೋಲ್ತಲ್ಲ, ಎಲ್ಲಿ ಹುಡ್ಕೋದೀಗ, ಹೆಂಗೆ ಮಾಡೋದು? ನನಗೆ ಅದು ಚಿಂತೆ ಆಗ್ಬಿಟ್ಟತಿ ಈಗ. ಏನು ಮಾಡ್ಲಪ್ಪ, ನಾನು ಅದು ಚಿಂತೆ ಆಗೈತಿ ಅಂದ್ರೆ ನನಗೂ ವಿಚಿತ್ರ ಆಗ್ಬಿಟ್ಟತಿ ಈಗ. ಈಗ ಏನು ಮಾಡೋದು? ನೀವು ಒಬ್ರು ನೆಟ್ಟಗಿದ್ದಿದ್ರೆ ನಾವು ನಮ್ಮ ಮನೆ ಬಿಡೋ ಪರಿಸ್ಥಿತಿನೇ ಬರ್ತಿದ್ದಿಲ್ಲ ಇವತ್ತು. ಈಗ ನೋಡಿದ್ರೆ ಬೇರೆ ಮನೆ ಹುಡುಕ್ಲೇಬೇಕು. ಮನೆ ಹುಡ್ಕೋದೈತಲ್ಲ ಭಾರಿ ಕಠಿಣ ಐತಿ. ಏನು ಈಗ ಮುಂದೇನು ಮಾಡೋದವ? ಏನು ಮಾಡಿದ್ರೆ ಮನೆ ಸಿಗೋಲ್ತಲ್ಲ. ನನಗೂ ಏನು ಹೇಳ್ಬೇಕು? ಅವರು ಇನ್ನೂ ಸ್ವಲ್ಪ ದಿನ ಟೈಮ್ ಕೊಡ್ತಾರೆ ಏನೋ ಕೇಳ್ಬೇಕು. ಅವ್ರು ಟೈಮ್ ಕೊಡೋದಿಲ್ಲವ, ಏನಿದ್ರು ನಮ್ಮದು ಈ ಟೈಮ್ ಮುಗಿಯಾಕತ್ತೈತ್ರಿ. ಇದೊಂದು 20 ದಿನ ಉಳ್ದೈತಿ. 20 ದಿನದೊಳಗೆ ನೀವು ಮನೆ ಖಾಲಿ ಮಾಡಿಕೊಟ್ರೆ ಒತ್ತಿ ಹಾಕೋತೀವಿ, ರೊಕ್ಕ ಕೊಡ್ತೀವಿ. ಇಲ್ಲ ಅಂತಂದ್ರೆ ಬ್ಯಾಡ್ ಬಿಡ್ರಿ ಅನ್ನಕತ್ತಾರ. ಈಗ ಇವ್ರನ್ನ ಬಿಟ್ರೆ ಮತ್ತೆ ನಮಗೆ ಸಿಗ್ಬೇಕಲ್ಲವಾ? ಈಗ ಏನು ಮಾಡೋದು? ಮನೆ ಸಾಮಾನು ಅದು ಎಲ್ಲಿ ಇಡೋದು? ನನಗೆ ಅದೇ ಚಿಂತೆ ಎತ್ಬಿಟ್ಟತಿ. ಅಲ್ಲ, ಅವರಿಗೆ ಮನೆ ಖಾಲಿ ಮಾಡಿ ಕೊಡೋಣ, ನಾವು ಮನೆ ಹುಡ್ಕೋಣ, ನಾವೇನು ಸುಮ್ಮನಿರೋಣ ಅಂತ ಹೇಳಲಿಲ್ಲ. ಆದರೆ ಅಲ್ಲಿ ಮಠ ಇವೆಲ್ಲ ಸಾಮಾನು ಇಡೋದು, ಆಮೇಲೆ ಕುಂದ್ರೋದು ಎಲ್ಲೇ, ಇರೋದು ಎಲ್ಲೇ, ಮಕ್ಕೊಳ್ಳೋದೆಲ್ಲೇ, ನಂಗೆ ಅದೇ ಹತ್ಬಿಟ್ಟತಿ. ಹಿಂಗೆ ಮಾಡೋಣ ನಾನು. ಸುಮತಿ, ನಿಮ್ಮವ್ರ ಮನೆಗೆ ಹೋಗ್ಬಿಡ ನನ್ನ. ಏನ್ರಿ ಏನು ಮಾತಂತ ಮಾತಾಡಕತ್ತೀರಿ ನೀವು? ನಮ್ಮವ್ರ ಮನೆಗೆ ಹಸೈ ನನಗೇನು ಹರ್ಕತ್ ಬಿದ್ದೈತನ ಅಲ್ಲಿ ಹೋಗಕ್ಕ? ಚಿಚಿ ಹೊಲಪ್ಪ, ನಾನು ಅಲ್ಲಿ ಅದು ನಮ್ಮವ್ರ ಮನೆಗೆ ಸಾಧ್ಯನೇ ಇಲ್ಲ. ಅಲ್ರಿ, ಈ ರೀತಿ ಮನೆ ಹುಡುಕ್ತಾ ಇದೇವೆ ಅನ್ನೋದು ಗೊತ್ತಾಗೆ ನಮ್ಮವ್ವ ಎಲ್ಲಿ ಬೈತಾಳೋ ಅನ್ಕೊಂಡೆ ನಾನು. ಎಲ್ಲಿ ಮನ್ಸಿಗೆ ನೋವು ಮಾಡ್ಕೋತಾಳೋ ಅಂತ ನಾ ಯೋಚನೆ ಮಾಡತ್ತೀನಿ. ನೋಡಿದ್ರೆ ನೀವು ಅಲ್ಲೇ ಹೋಗೋಣ ಅಂತಿರಲ್ಲ. ಅಲ್ಲ, ಮತ್ತೆ ನಾನೇನು ಹೋಗೋಣ ಅಂದ್ರೆ ಹೋಗೇ ಬಿಡೋಣ ಅನ್ಲಿಲ್ಲಲೇ. ಮನಿ ಸಿಗ್ಲಿಲ್ಲ ಅಂದ್ರೆ, ಸಿಗ್ಲೇ ಇಲ್ಲ ಅಂದ್ರೆ ಹೋಗೋಣ ಅಂದಿದ್ದಷ್ಟೇ. ನಾನು ಅದನ್ನ ಹೇಳಿದ್ದು. ನೀ ಏನಪ್ಪ ಅಂತ ಎಲ್ಲದು ತಪ್ಪು ತಿಳ್ಕೊಂತಿ. ಅದನ್ನ ಹೇಳಿದ್ದು ನಾನು ಅಷ್ಟೇ, ಮತ್ತೇನಿಲ್ಲ. ಮನೆ ಸಿಕ್ತಂದ್ರೆ ನಾವು ಇಲ್ಲೇ ಇರೋಣಪ್ಪ. ನಾವು ಯಾಕೆ ನಿಮ್ಮ ಅವ್ರ ಮನೆಗೆ ಹೋಗೋಣ? ಆಗೋದಿಲ್ಲ. ಮನೆ ಸಿಕ್ತಂದ್ರೆ ಆ ಕಡೆ ತಲೆ ಹಾಕೋದು ಬೇಡ. ಸಿಗ್ಲೇ ಇಲ್ಲ ಅಂದ್ರೆ ಇವ್ರು ಒತ್ತಿ ಹಾಕೊಳಕ್ ಬಂದವ್ರಿಗೆ, ಇಲ್ರಿ ನಮ್ಗೆ ಇನ್ನೂ ಮನೆ ಸಿಕ್ಕಿಲ್ಲ, ನೀವು ತಡ್ರಿ ಅಂದ್ರೆ ಅವ್ರು ಅಲ್ಲಿ ಬಿಟ್ಟು ಬರೋರು ಇರ್ತಾರೆ. ಮತ್ತೆ ಅದಕ್ಕೆ ಆ ಕಾರಣ ಕೇಳಾಕತ್ತೇನೆ ಅಷ್ಟೇ, ನಾನು ಮತ್ತೇನಿಲ್ಲ. ಮನೆ ಸಿಗ್ಲಿಲ್ಲ ಅಂದ್ರೆ ಬೀದಾಗಿರಾನ, ಮರದ ಕೆಳಗೆ ಜೀವನ ಮಾಡೋಣ, ಹೊಸ ಸಾಮಾನು ತಗೊಂಡೋಗಿ ಇಟ್ಕೊಂಡ. ನಾನು ತವ್ರ ಮನೆಗೆ ಹೋಗಿ ಇವನ್ನೆಲ್ಲ ಸಾಮಾನು ಇಟ್ಟು ಅಲ್ಲಿ ಊರಾನವ್ರು ಏನು ಅಂತಾರ ಅನ್ನೋದು ನಿಮ್ಗೆ ಪರಿಜ್ಞಾನ ಇಲ್ಲ. ನಾವು ಆ ನಮ್ಮನೆ ಸಾಮಾನು ತಗೊಂಡೋದ್ರೆ ಮುಗಿದು ಹೋತ್ ಕತಿ. ನಮ್ಮ ಅವ್ವನ ಮರ್ಯಾದೆ, ನಮ್ಮ ಅಣ್ಣನ ಮರ್ಯಾದೆ ಏನು ಉಳಿಯಂಗಿಲ್ಲ ಅಲ್ಲಿ. ಅಲ್ರಿ ಏನ್ರಿ ಇದು? ಅಲ್ರಿ, ನಾವು ಯಾಕ್ರಿ ಅವ್ರ ಮನೆಗೆ ಹೋಗ್ಬೇಕು? ಇಷ್ಟು ನಮಗೆ ಮನಿ ಇಲ್ದೆ ಹಿಂಗೆ ಅಬ್ಬೆ ಪರಿಗತ್ತೆ ನಾವು ಅಡ್ಡಾಡಕತ್ತೇವೆ ಅಂದ್ರೆ ಅವ್ರಿಗೆ ಬೇಜಾರಾಕೈತಿ. ಇನ್ನು ನಾವು ಅವ್ರ ಮನೆಯಾಗ ಹೋಗಿರೋದಂದ್ರೆ ಏನ್ರಿ ಇದೆಲ್ಲ? ಯಪ್ಪ, ನನ್ನ ಕೈಲಿ ಆಗೋದಿಲ್ಲಪ್ಪ. ಹಿಂಗೆ ಹೆಂಗೆ ಯೋಚನೆ ಮಾಡ್ತೀನಿ ನೀನು? ನಾ ಹೇಳಾಕತ್ತೇನೆ ಕೇಳ್ರಿ. ನೀವು ಅದು ಏನು ಮಾಡ್ತೀರೋ ನನಗೆ ಗೊತ್ತಿಲ್ಲ. ಮನೆ ಹುಡುಕೋದಾದ್ರೆ ಹುಡುಕ್ರಿ, ಇಲ್ಲ ಈ ಮನೆ ಮಾತ್ರ ಮನೆ ಸಿಗೋ ಮಟನೂ ಬಿಡುವುದಿಲ್ಲ. ಏನು ನಾನು ಹೊಡೆದು ಹೊರಗೆ ಹಾಕ್ತೀರ ನೋಡೇ ಬಿಡ್ತೇನೆ ನಾನು. ಮನೆಗೆ ಅವ್ರು ಒತ್ತಿ ಹಾಕೋರು ಬರಲಿಲ್ಲ ಅಂದ್ರೂ ಪರವಾಗಿಲ್ಲ, ಮತ್ತೆ ಯಾರು ಬರ್ತಾರ ಅವಾಗ ಹಾಕಿದ್ರಾತ. ಮನೆ ಸಿಗ್ಲಾರ್ದ ಹೋಗಿ ನಮ್ಮ ತವ್ರ ಮನೆಗೆ ಇರೋದಂತೆ, ಆಗಲ್ಲ. ಒಂದು ನಿಮಿಷ, ಅಯ್ಯೋ ದೇವ್ರಿ, ಹೇಳಿದ್ದೆ ಕೇಳಂಗಿಲ್ಲ. ಎಂತ ಬಾಯಿ ಮಾಡ್ತಾಳಿಕ್ಕಿ ಸ್ವಲ್ಪರ. ಒಟ್ಟು ಯಾವುದಕ್ಕೂ ಗಂಡಗೆ ಸಪೋರ್ಟ್ ಆಗಿ ನಿಲ್ಲಂಗಿಲ್ಲ. ನಾಚಿಗೆ ಬರಂಗಿಲ್ಲ ನಿನಗೆ? ನಾಚಿಗೆ ಬರಂಗಿಲ್ಲ ನಿನಗೆ? ನನ್ನ ಮಗ ಅಂತ ಹೆಂಗೆ ಹುಟ್ಟಿದ್ದೀನಿ ನಾನು ಒಟ್ಟಾಗಿ ನೀ ಅಂತ ನಾತಾಗ. ಎಂಥ ಮಗನ ಹುಟ್ಟಿಸ್ಬಿಟ್ಟಪ್ಪ ದೇವ್ರೆ. ಇಂಥ ಹುಡ್ತಿ ಅಂತ ಗೊತ್ತಾಗಿದ್ರೆ ನಿಜವಾಗ್ಲೂ ನಡೀತಿದ್ದಿಲ್ಲ ಮಕ್ಕಳನ್ನ. ಅಲ್ಲ, ಹೋಗಿ ಅತ್ತಿ ಮನೆಯಾಗಿರೋನಂತಿ. ಅದು ಅಲ್ಲದೆ ನೀನು ಕಟ್ಕೊಂಡು ಏಂತಿ ಆಕಿ ಅವ್ರ ಮನೆ ಮಗಳು. ಈಗ ಎಷ್ಟೇ ಆದರೂ ಕೊಟ್ಟೆ ಕೊಲಕ್ಕೆ ಹೊರಗೆ ಆದರೂ ಆಕಿ ಮನೆ ಮಗಳು ಆಕಿ ಇದ್ದಾಳನ್ನ. ನಾನು ಹೆಂಗಿರ್ಬೇಕಲ್ಲಿ ಬೀಗ್ರ ಮನೆಗೆ ಹೋಯ್ದಂತ ನೀವು ಸ್ವಲ್ಪ ವಿಚಾರ ಮಾಡಿದಿ? ಅದು ಹೆಂಗೆ ನೀ ಅವ್ರ ಮನೆಗೆ ಹೋಗೋಣಂತಿ? ನೋಡು, ಸುಮ್ಮನೆ ಇಂಥ ಮಾತಾಡಿ ಬೂಟ್ಲೆ ಹೊಡ್ಸ್ಕೊಬೇಡ ನನ್ನ ಕಡೆ. ಚಪ್ಪಲಿ ಹೊಡೆದ ನಾಲ್ಕು ಕಟ್ಬಾಡೆ. ಮತ್ತೆ ಮನೆ ಹುಡುಕ್ ನಡಿ. ಏನು ಕುಂದಿರ್ತಿ? ಊಟ ಮಾಡ ನಡಿ, ಮನೆ ಹುಡುಕ್ ನಡಿ. ಇಂಥವೆಲ್ಲ ನನ್ನಂತೆಲ್ಲ ಹಚ್ಬೇಡ. ಮತ್ತೆ ಆಕಿ ಇನ್ನೂ ಪಾಪ ಚಲೋ ಹುಡುಗಿ, ಅಷ್ಟು ಸಮಾಧಾನ ಹೇಳ್ತಾ ಇದ್ದಾಳ. ಬೇರೆ ಯಾಕೆಗಿರಿದ್ರೆ ನಾಯಿ ಹೋಗಿ ಅಂತಂದೆ ನೀನು ಬಿಟ್ಕೊಟ್ಟು ಹೋಗಿರ್ತಿದ್ಲಿ ಇಷ್ಟೊತ್ತಿಗೆ. ನೀನು ಕಷ್ಟಕ್ಕಂತೆ ಪಾಪ ಕೆಲಸ ಕೊಂಟತ್ತದ. ಮತ್ತೆ ಇವತ್ತು ಕೆಲಸ ಮುಗಿಸಿ ಬರೋ ಹೊತ್ನಾಗೂ ದಾರ್ಯಾಗ ಬರ್ತಾ ಮನೆ ಕೇಳ್ಕೊಂಡು ಬಂದಾಳಂತ. ಅಲ್ಲಿ ಯಾವ ಸಿಕ್ಕಿಲ್ಲಂತೆ. ನೀನು ಮತ್ತೆ ಇತ್ತಾಗ ಹುಡ್ಕಕ್ಕೆ ಹೋಗಿ ಮನುಷ್ಯತ್ತು ಏನು ನೀನು ಜೂಜಾಡ್ಲೆ ಹೋಗಕತ್ತಾಗ. ನೀನು ಇಸ್ಪಿಟ್ ಆಡಕ್ಕೆ ನಿನಗೆ ರಮ್ಮಿ ಆಡಂತ ಯಾವ ಸುಳೆ ಮಗ ಹೇಳಿದ್ದ ನಿನಗೆ? ಯಾವನು ಹೇಳಿದ್ದ ನಿನಗೆ ಆಡಕ್ಕೆ ಹೋಗಂತೇಳಿ? ಕಟ್ಟಿ ಆಡಿ ಏನು ಯಾವನು ಜೂಜಾಡಿ ನನ್ನ ಮಗ ಉದ್ದಾರ ಆಗ್ಯಾನ ಕರ್ಕೊಂಡಲ್ಲಿ ತೋರಿಸೋನು ನಾನು ನೋಡ್ತೇನೆ. ಆಡ್ಸೋರು ಏನಾರು ಉದ್ದಾರ ಆಗಿರ್ಬೇಕು, ಆಡವ್ ಯಾವನು ಉದ್ದಾರ ಆಗಿಲ್ಲ. ಏನ ರೊಕ್ಕ ಬರ್ತದಂತೆ. ಒಂದು ರೂಪಾಯಿ ಯಾರಿಂದನೂ ಯಾವಾಗೂ ಸುಮ್ಮನೆ ಬರೋದಿಲ್ಲ. ಇಲ್ಲೋಡ, ಹೊಟ್ಟಿಗೆ ಅನ್ನ ತಿನ್ನವಾದ್ರೆ ಇನ್ನೇನು ಅವ್ರ ಮನೆ ಸುದ್ದಿ ತೆಗಿಬೇಡ ನೀನು. ನಿಂದೆಷ್ಟೈತೆ ಅಷ್ಟೇ ನೋಡ್ಕೊ, ಮನೆ ಹುಡುಕ್ ನಡಿ. ಗಿರ್ಜಾ, ಯಾವ್ದೋ ಫೋನ್ ಬರಕತ್ತೈತೆ ನೋಡ ಹುಡುಗಿ, ಒಟ್ಟು ಕೊಡಿ ಇಲ್ಲೇ. ಮೊಣಕಾಲು ನೋವು ಅಂತೇಳಿ ಕಾಲಿಗೆ ಸಾಸಿವೆ ಎಣ್ಣೆ ಹಚ್ಕೊಂಡು ಕುಂತಾನೆ. ಒಂದು ಇಟ್ಟು ಕೊಡ. ಹಾಂ, ತೆರ್ಕೊಟ್ಟೆ. ಯಾವ್ದಿದೆ
ಪ್ರಭಾವತಿ 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 ಅಂತ ಐತ್ರಿ ಅತ್ತಿಯರ. ಬಿಡಾಡಿ ಅದಕ್ಕೆ ಫೋನ್ ಮಾಡಿದ್ಲೆ ಇವತ್ತಾಗ. ಯಾವಾಗ ನೋಡಿದ್ರೆ ಮಗ ಸೊಸಿದ್ ಕೊಚ್ಕೋತಿರ್ತಾಳ ಅಂದಳತಿ. ಇನ್ನೇನು ಕೇಳಕ್ಕೆ ಫೋನ್ ಹಚ್ಚಾಳ ಏನಾತಾಗ. ತಂದು ಕೊಡವ ಇಲ್ಲೋಟ ತಗೋರಿ ಅತ್ತಿಯರ. ಹಲೋ ಹಲೋ, ಏನಯ್ಯಕ್ಕ ಫೋನ್ ಎಬ್ಸೋಲ್ಲ ದೌಡ? ಪ್ರಭಾವತಿ ಹೇಳ, ಆರಾಮದಿಯಲ್ಲ? ನಾನು ಈಗ ಮೊಣಕಾಲು ಅಂತ ಕಾಲಿಗೆ ಸಾಸಿವೆ ಎಣ್ಣೆ ಹಚ್ಕೊಂಡು ಕುಂತಿದ್ನೆ. ನನ್ನ ಸಸಿಗೆ ಹೇಳಿದೆ ಒಂದು ಫೋನ್ ತಂದು ಕೊಡವ ಅಂತೇಳಿ. ಪಾಪ ಮತ್ತು ಅಡುಗೆ ಮನೆಯಿಂದ ಬಂದು ಹಾಕಿ ಫೋನ್ ತಂದು ಕೊಡಕ್ಕೆ ಇಷ್ಟೊತ್ತಾತು ನೋಡು. ಮತ್ತೇನು ಸಮಾಚಾರ? ಅಪರೂಪಕ್ಕೆ ಫೋನ್ ಮಾಡಿಯವ. ಏನು ಸುಮ್ಮನೆ ಕಾಣಿಲ್ದ ಫೋನ್ ಹಚ್ಚಲ್ಲ? ಆರಾಮದಿರಲ್ಲ ಮನೆ ಕಡೆ ಎಲ್ಲಾರು? ಮನೆ ಕಡೆ ಆರಾಮದೇವ್ ನೋಡುವ, ಏನೂ ತೊಂದರೆ ಇಲ್ಲ. ಅದು ನಾ ಎದಕ್ಕೆ ಫೋನ್ ಹಚ್ಚಿನಿ ಅಂದರೆ ಕಾಣಿದ್ದೆ ಹಚ್ಚಿರೋದು. ನಿಮ್ಮ ಮನೆ ಕಡೆನೂ ಎಲ್ಲರೂ ಆರಾಮದಾರಲ್ಲ? ಎಲ್ಲರೂ ಆರಾಮದಾರ ನೋಡಿ. ಯಾಕೆ ಏನಾತ? ಅಲ್ಲ, ನನಗೆ ಗೊತ್ತಿಲ್ಲದ ಕೇಳಾಕತ್ತೀನಿ. ಮಗಳನ್ನ ಮದುವೆ ಮಾಡಿದ್ದು ಆ ಹುಡುಗಿ ಏನೋ ಕೆಲಸ ಮಾಡ್ತಾನಂದಲ್ಲ? ಅವನಾ? ಅದೇನೋ ಬ್ಯಾಂಕ್ನಾಗನ ಹೋಗ್ತಾನವ ಕೆಲ್ಸಕ್ಕೆ. ಎಷ್ಟು 35-40 ಸಾವಿರ ರೂಪಾಯಿ ಪಗಾರ ಐತಿ. ಚಲೋ ಐತಿ ಪಗಾರ ಮಾತ್ರ. ಸ್ವಂತ ಮನೆ ಐತೆ ಇದ್ದಲ್ಲ? ಮನೆ ಅಷ್ಟೇ ಯಾಕೆ ಕಾರು ಐತಿ. ಆ ಕಾರು ಮನೆ ಏನೋ ಸರಿ ಇಲ್ಲ ಅಂತ ಮಾರೇನಿ ಅಂದಪ್ಪ. ಸರಿ ಇಲ್ಲ, ಬೇರೆ ಹೊಸ ತಗೋಬೇಕಂತೇಳಿ ಅಷ್ಟೇ. ಹೋಗಯ್ಯವ್ವ, ಮನೆ ಐತಂತ ನೀ ಅಂತಿ ಅಲ್ಲ. ಮತ್ತು ನನಗೂ ಗೊತ್ತಿಲ್ಲ ಕೇಳಾಕತ್ತೀನಿ. ಮೊನ್ನೆ ನಿನ್ನ ಮಗಳು ಅವ್ರ ಅತ್ತಿ ಕರ್ಕೊಂಡು ಕೆಟ್ಟ ರಣ ಬಿಸಿಲಾಗ ಪಾಪ ಮನಿ ಅದಾವನ್ರಿ, ಬಾಡಿಗೆ ಮನಿ ಸ್ವಲ್ಪ ಬೇಕಾಗಿತ್ರಿ, ಬಾಡಿಗೆ ಮನಿ ಅದಾವನ್ರಿ, ನಮಗೆ ಬೇಕಾಗಿತ್ರಿ ಅಂತೇಳಿ ಪಾಪ ಎಷ್ಟೋಣಿ ತಿರುಗಿದ್ಲು. ಏನು ಮಕ ಅನ್ನೋದು ಕರಿಗೆಟ್ಟಿತ್ತು. ಕೆಟ್ಟ ಬಿಸಿಲಾಗ ಅಡ್ಡಾಡಿ ಅವ್ರ ಅತ್ತಿ ಕಾಲು ನೋವು ಬಂದು ನಮ್ಮ ಮನೆ ಎದುರಿಗಿನ ಕಟ್ಟಿ ಮ್ಯಾಗ ಕುಂತಿದ್ರು. ಈಕಿ ಪಾಪ ಒಂದು 3-4 ಮನೆ ಅಡ್ಡಾಡಿ ಕೇಳಿ ನನ್ನ ಮನೆಗೆ ಬಂದ್ಲವ. ಬರೋತ್ಲೆ ನನಗೆ ಈಕೆ ಅಂತ ಗೊತ್ತಿಲ್ಲ. ಪಾಪ ನಾವು ಇತ್ತಾಗ ಮನೆ ಹಿಡ್ದಿದ್ದು ಆಕೆ ಗೊತ್ತಿಲ್ಲ ಕಾಂತತೆ. ಮನಿ ಅದಾವನ್ರಿ, ಮನಿ ಬೇಕಾಗಿತ್ರಿ ಅಕ್ಕಾರ ಬಾಡಿಗೆಗೊಂದು ಅಂದ್ಲು. ಅನ್ನತ್ಲೆ ನಾನು ಯಾರ ಏನು ಅನ್ಕೊಂಡೆ. ಮನಿ ಅನ್ಕೊಂತ ಬಂದು ನೋಡ್ತೀನಿ ಸುಮತಿ. ಅಯ್ಯೋ ದೇವ್ರೆ, ಎಂತ ಬೇಜಾರಾತ್ ಗೊತ್ತಾ? ಏನ ಬಾಡಿಗೆ ಮನಿನ ಹುಡ್ಕಾಕತ್ತಿದ್ಲ? ಹಾಗ ನೀ ಯಾರು ನೋಡಿ ಯಾರಂತ ತಿಳ್ಕೊಂಡಿಯ ನೋಡ. ನನ್ನ ಮಗಳು ಸ್ವಂತ ಮನ್ಯಾಗ ಅದಾಳ. ಮೊನ್ನೆರ ಹೋಗಿ ಮಾತಾಡ್ಸಿ ಬಂದೇವಿ. ಆಕಿ ಮನೆಗೆ ಆಕಿದ್ ಬಾಡಿಗೆ ಮನೆ ಅದಕ್ಕೆ ಹುಡುಕ್ತಾಳ. ಅದು ಅಲ್ಲದೆ ಹಂಗಿದ್ರ ವಿಚಾರ ನನಗೆ ಗೊತ್ತಾಕಿದ್ದಿಲ್ಲನ? ಯಾಕ ನಿನಗೆ ವಿಚಾರ ಗೊತ್ತಾಗಿಲ್ಲೋ ಏನೋ ನನಗದು ಗೊತ್ತಿಲ್ಲ. ಯಾಕೆ ಗೊತ್ತಾಗಿಲ್ಲ ಅನ್ನೋದು ನಂಗೆ ಗೊತ್ತಿಲ್ಲ. ಅದನ್ನ ನೀ ಅವ್ರನ್ನ ಕೇಳ್ಕೊಬೇಕು. ಆದ್ರೆ ಯಾರನ್ನ ನೋಡಿ ಯಾರನ್ನ ಅನ್ಕೊಳಕ್ಕೆ ನನಗೇನು 60 ವರ್ಷ ಆಗಿ ಅರಳು ಆಗಿಲ್ಲ. ಕಣ್ಣಂತೂ ನಿಚ್ಚಳಗೆ ಕಾಣ್ತಾವು. ಏನು ಅದು ಅಲ್ಲದೆ ಸುಮತಿ ಆರಾಮದಿಯನ ಏನು ಈ ಕಡೆ ಅಂತ ಮಾತಾಡ್ಸಿದೇನ ಮತ್ತಕಿನ್ನ. ದೊಡವ ಇದು ಆರಾಮದಿರನ ನೀವು ಇಲ್ಲಿ ಹಿಡಿದಿರನ ಮನಿ ಅಂತೂ ಮಾತಾಡ್ಸಾಳಾಕಿನ. ಮತ್ತೆ ಮಾತಾಡಿಸಿ ಮತ್ತೆ ಹೊಳ್ಳಿ ಮನೆ ಒಳಗೆ ಬಾರ ಚಾ ಕುಡ್ದು ಬಂದು ಚಾಲು ಉರ್ದೆ. ಅವ್ರ ಅತ್ತಿಗೂ ಹೋಗಿ ಮಾತಾಡ್ಸಿದೆ ಆರಾಮದಿರೇನ್ರಿ ಅಂತೇಳಿ. ಮಾತಾಡಿಸಿ ಒಳಗೆ ಕರೆದೆ. ಇಲ್ಲ ನಮ್ಗೆ ಒಂಚೂರು ಅರ್ಜೆಂಟ್ ಐತೆ ನಮ್ಗೆ ಚಾ ಕುಡಿಯೋಷ್ಟು ಟೈಮೇ ಇಲ್ಲ ಅಂತೇಳಿ ಅಷ್ಟು ಸಲ ಕರೆದ್ರು ನಿಂದಿರಲಿಲ್ಲ, ನೀರು ಕುಡಿಲಿಲ್ಲ. ನಿನ್ನ ಮಗಳು ಹೋಗೇ ಬಿಟ್ಲ. ಮತ್ತು ಅದು ಕೇಳಿ ಇದೇನ ಬಾಡಿಗೆ ಮನೆ ಹುಡುಕಾಡಕತ್ತಿ, ಸ್ವಂತ ಮನೆ ಐತಲ್ಲ ನಿಮ್ದು ಗಂಡನ ಮನಿದು, ಯಾಕೆ ಏನಾಯ್ತು ಅಂದನಿ. ಏನು ಮಾತಾಡ್ಸಿದೆ? ಮಾತಾಡಿದ್ಲ ಅಂದ್ರೆ ಹಂಗಾರೆ ನನ್ನ ಮಗಳ ಇರ್ಬೇಕಿ. ಹಂಗಾರೆ ಏನು ಅಂದ್ಲಕ್ಕಿ ಅದಕ್ಕೆ? ನೀ ಕೇಳಿದ್ದಕ್ಕೆ ಕೇಳಿದ್ರೆ ನಮಗಲ್ಲ ಬೇರೆದರಿಗೆ ಅಂತಾಳ. ಬೇರೆದರಿಗೆ ಈಕಿ ಯಾಕೆ ನಮ್ಮನಿ ತಿರುಗ್ತಾಳ? ಅದು ಅವ್ರು ವಯಸ್ಸಾದವ್ರ ಮುದುಕಿ ಅತ್ತಿ ಕರ್ಕೊಂಡು. ಹೌದಿಲ್ಲ? ನನಗೆ ಅಂತರೂ ನೋಡುವ ಕನ್ಫರ್ಮ್ ಐತಿ, ಅದು ಅಕ್ಕಿಗೆ ಬೇಕಾಗಿರೋದು. ಏನೋ ತೊಂದರೆ ಆಗೈತೆ ನಿನ್ನ ಮಗಳಿಗೆ, ಬಾಯಿ ಬಿಟ್ಟು ಹೇಳ್ಕೊವಳ್ಳಕ್ಕಿ ನಿನ್ನ ಮುಂದೆ. ಏನು ಅವರ ಸುಳ್ಳುಗಳು ಹೇಳಿದ್ರು ಏನೋ ವಿಚಾರಿಸ್ರಿ. ಇದನ್ನ ನೋಡು ಹೆಣ್ಮಕ್ಳದ್ದು ಇದು. ನೀವು ವಿಚಾರಿಸ್ಲಿಲ್ಲ ಅಂದ್ರೆ ಇದು ಎಲ್ಲಿಗೆ ಹೋಗಿ ಮುಡ್ತತ್ತೆ ಗೊತ್ತಿಲ್ಲ. ಏನು ನನಗೆ ಮಾತ್ರ ಗೊತ್ತು ಆಕಿಗೆ ಏನೋ ತೊಂದರೆ ಆಗೈತಿ, ಮನೆ ಹುಡುಕಾಡಕತ್ತಾರ ಅವ್ರು. ನಿಮ್ಮ ಮುಂದೆ ಹೇಳ್ವಲ್ರು. ಇದನ್ನ ನೀನು ಒಂಚೂರು ನಿನ್ನ ಮಗಳನ್ನ ಕೇಳ್ಕೊ. ಆಕಿ ನನಗೂ ಮಗಳಿದ್ದಂಗ, ಅದಕ್ಕೆ ಹೇಳಾಕತ್ತೇನೆ. ಏನು ಯಾಕಂದ್ರೆ ಮತ್ತೆ ಆಕಿ ಮುಚ್ಚಿಟ್ಕೊಂಡು ಯಾವತ್ತರ ಒಂದಿನ ಮನ್ಸಿಗೆ ನೋವು ಮಾಡ್ಕೋಬಾರ್ದಲ್ಲ, ಅದಕ್ಕೆ. ಅಲ್ಲ ನೀನು ಹೇಳಿದ್ದು ಒಂದು ಚಲೋನೇ ಆತು ಬಿಡ. ಅಲ್ಲ ಇಂಥದ್ದು ನನ್ನ ಮಗಳಿಗಾಗೈತೆ ಅಂತ ನನಗೆ ಗೊತ್ತಿದ್ದಿಲ್ಲ ಭಯವ. ಅಲ್ಲ ನಮ್ಮಂತೇಳಿ ಒಂದು ಮಾತು ಹೇಳಿಲ್ಲ ಆಕಿ. ಯಾಕೆ ಹೇಳಿಲ್ಲೋ ಏನು ನನಗಂತರೂ ಅರ್ಥ ಆಗೋಲ್ತು. ಇಲ್ಲ ಇದನ್ನು ಹಿಂಗೆ ಬಿಡೋದಿಲ್ಲ, ವಿಚಾರಿಸ್ತೇನೆ. ಇಡ್ಲ ಫೋನ್? ಹ್ಞೂ ಇಡು, ವಿಚಾರಿಸು. ಯಾಕವ್ವ ಏನಾತ? ಯಾಕ ಮಗ ಸಣ್ಣ ಮಾಡಿ ಅಲ್ಬಿ ಏನಾತ? ತಂಗಿಗೆ ಏನಾಗಿತ್ತು ಸುಮ್ತಿಗೆ? ನಿಮ್ಮ ದೊಡ್ಡವ ಫೋನ್ ಮಾಡಿದ್ಲಪ್ಪ, ನಂಗೆ ಭಾಳ ಬೇಜಾರಾತಾರ. ಯಾಕವ್ವ ಹಂಗಂದ್ರೆ ಏನ್ ಬೇ ಅರ್ಥ? ಅದ ಮೊನ್ನೆ ಸುಮತಿ ಇಷ್ಟ ಆತಂತ. ಇದಕ್ಕೆ ಏನು ಹೇಳ್ತಿಲ್ಲ ಇದಕ್ಕೆ. ನನಗನ್ನಿಸ್ತೈತಿ ಏನೋ ತೊಂದರೆ ಆಗೈತ್ಲ ಆಕಿಗೆ. ಏನೋ ತೊಂದರೆ ಆಗೈತಿ, ಬಾಯಿ ಬಿಟ್ಟು ಹೇಳ್ಕೋವಲ್ತು ಹುಡುಗಿ. ಏನೋ ಆಗೈತ್ಲ. ಈ ಬಡೆ ಏನಾರ ಸಾಲಾಗಿಲ್ಲ ಹೆಚ್ಚಾಗಿ ಯಾರ ಮನಿ ಬಿಟ್ಟು ಹೊರಗೆ ಹಾಕಿದ್ರ ಏನು ಮನಿನೂ ಏನಾರ ಜೂಜಾಡ್ ಕಳೆದ್ಗಳನ್ನ ಏನ ಇವ. ಅಯ್ಯೋ ದೇವ್ರೇ, ಹಂಗೇನಾರ ಮಾಡಿದ್ರೆ ನನ್ನ ಮಗಳ ಗತಿ ಏನ್ಲ ಮುಂದೆ? ನನ್ನ ಮಗಳ ಗತಿ ಏನು? ನನ್ನ ಮಗಳಿಗೆ ಯಾರು ದಿಕ್ಕು? ತಾಯಿ ಅಂತೇಳ ಇದ್ದು ಇಲ್ದಂಗೆ ಆತಲ್ಲ ಪ್ಯಾ. ನನ್ನ ಮುಂದೊಂದು ಮಾತು ಹೇಳ್ಕೊಲಿಲ್ಲಲ್ಲ ನನ್ನ ಮಗಳು. ಏನಾಗೈತೆ ವಿಚಾರಿಸ್ಲಾ? ಒಂದಿಟ್ಟು ಹೋಗಿ ವಿಚಾರಿಸ್ಲಾ? ಅತ್ತೇರ ನೀವು ಅಳ್ಬೇಡ್ರಿ, ಸಮಾಧಾನ ಮಾಡ್ಕೊರಿ ರೀ. ನೀವು ಹೋಗಿ ವಿಚಾರಿಸ್ ಬರ್ರಿ. ಅಲ್ಲ ಅದು ನೀವು ಒಬ್ಬರೇ ಹೋಗ್ಬೇಡ್ರಿ,
ಅತ್ಯಾರ ನೀವು ಹೋಗ್ರಿ ಜೊತೆಗೆ. ಯಾಕಂದ್ರೆ ಸುಮ್ಮನೆ ನೀವು ಹೋಗ್ಲಿಲ್ಲ ಅಂದ್ರೆ ಇವ್ರ ಸಿಟ್ಟಿನಾಗ ಏನಾರ ಅನ್ನೋದು ಬೈಯೋದು ಅಥವಾ ಅಲ್ಲಿ ಏನು ಪರಿಸ್ಥಿತಿ ಐತೆ ಗೊತ್ತಿಲ್ಲ. ಯಾಕೆ ಬೇಕು, ನೀವು ಹೋಗೋದು ಒಳ್ಳೇದಂತೀನಿ ನಾನು. ಹಾಂ, ಅದು ಸರಿ, ಅದು ಸರಿ. ಇವನೊಬ್ಬನ ಕಳ್ಸೋದು ಬೇಡ. ಅಲ್ಲಿ ಏನೈತೆ ಏನು ಹಾಕಿಕತ್ ಗೊತ್ತಿಲ್ಲ. ನನ್ನ ಮಗಳಿಗೆ ಏನೋ ತೊಂದರೆ ಆದಂಗೆ ಐತಿ. ಪಾಪ ನನ್ನ ಮಗಳು ಆ ನಮ್ನಿ ಬಿಸಿಲು ತಿರುಗ್ಯಾಳ ಮನೆ ಹುಡುಕತ್ತ ಅಂದ್ರೆ ಎಷ್ಟು ತ್ರಾಸಾಗಿರ್ಬೇಕು. ಇಲ್ಲವ ಏನವ ಆಗಿದ್ದಂತರೂ ಗ್ಯಾರಂಟಿ ಬೇಡ. ಇವನೊಬ್ಬನ್ನೇ ಕಳ್ಸೋದು. ಹಾಂ, ನಾನೇ ಹೋಗಿ ಸಮಾಧಾನಲೇ ಮಾತಾಡ್ತೀನಿ, ಏನಾಗೈತೆ ಅಂತ ತಿಳ್ಕೊತೀನಿ. ಎಂಥ ಮನೆಗೆ ಕೊಟ್ಬಿಟ್ವಿ ನಮ್ಮ ತಂಗಿನ. ನನಗೊಂದು ಮೋಸ ಆಗಿಬಿಡ್ತಲ್ಲ ಇದು. ಅಲ್ಲ, ಮೊದಲು ಚಲೋನೇ ಇದ್ದ ಅವನು. ಯಾವಾಗ ಈ ಚಟಕ್ಕೆ ಬಿದ್ನು, ಇಷ್ಟ ಆಡಕ್ಕೆ ಕಲ್ತ್ನು, ಏನೋ ದೇವರಿಗೆ ಗೊತ್ತು ಹೋಗತ್ತಾಗ. ಅಲ್ಲ, ಯಾಕೆ ಹಿಂಗೆ ಹುಚ್ಚರಂಗೆ ನಂಬ್ತಾರ ಅನ್ನೋದೇ ನಂಗೆ ಅರ್ಥ ಆಗಲ್ಲ ತಗ. ಏನು ಮಾಡೋದವ, ಏನು ಮಾಡೋದು? ಓದ್ದೇವ್ರಾಗಿ ಇವರೇ ಹಿಂಗೆ ಮಾಡಿದ್ರೆ ಇನ್ನು ಓದ್ಲಾರ್ದವ್ರ ಗತಿ ಏನಾಗ್ಬೇಕು? ಥೂ ಥೂ ಥೂ. ನಡಿಲ್ಲ, ನನಗಿನ್ನ 5 ನಿಮಿಷ ನಿಂದ್ರಕ್ಕಾಗೋದಿಲ್ಲ. ನಡಿ ನಡಿ, ಬೈಕ್ ತೆಗಿ, ನಡಿ, ಬರ ಹೋಗ ನಡಿ.